ಎಸ್ ವೀಕ್ಷಕರೇ, ಸರ್ಕಲ್ ಸಮೀಕ್ಷೆ ವಿಶೇಷ ಕಾರ್ಯಕ್ರಮ ಇವತ್ತು ತುರುವೇಕೆರೆ ವಿಧಾನಸಭಾ ಕ್ಷೇತ್ರದಲ್ಲಿ ಇರುವಂಥದ್ದು. ಎಸ್, ತುರುವೇಕೆರೆ ವಿಧಾನಸಭಾ ಕ್ಷೇತ್ರ ತ್ರಿಕೋನ ಸ್ಪರ್ಧೆ ಅಂದರೆ ಬಿಜೆಪಿ, ಕಾಂಗ್ರೆಸ್ ಮತ್ತು JDS ಪಕ್ಷಗಳ ಹಣಾಹಣಿ ಪೈಪೋಟಿ ಇರುವಂಥ ಒಂದು ಕ್ಷೇತ್ರ ಅಂದರೆ ತಪ್ಪಾಗಲಿಕ್ಕಿಲ್ಲ. ಈ ಬಾರಿ 2023ಕ್ಕೆ ಯಾರು ಜಯಶೀಲರಾಗ್ಬೋದು, ಯಾರು ಗೆಲ್ಬೋದು ಅನ್ನುವಂಥ ಕುತೂಹಲ ದಿನದಿಂದ ದಿನಕ್ಕೆ ಹೆಚ್ಚಾಗ್ತಾ ಇರುವಂಥದ್ದು. ಎಸ್, ತುರುವೇಕೆರೆ ವಿಧಾನಸಭಾ ಕ್ಷೇತ್ರದಲ್ಲಿ CS ಪುರ ಹೋಬಳಿಯಲ್ಲಿ ನಾವಿರುವಂಥದ್ದು. CS ಪುರ ಹೋಬಳಿ ಎಂದಿದ ತಕ್ಷಣ ನೆನಪಾಗುವಂಥದ್ದು ಒಕ್ಕಲಿಗರ ಒಂದು ಸಮುದಾಯದ ಪ್ರಾಬಲ್ಯ ಇರುವಂಥ ಕ್ಷೇತ್ರ. ಎಲ್ಲದಕ್ಕಿಂತ ಮಿಗಿಲಾಗಿ ಇಲ್ಲಿ ಚಿ ಉದಯ ಶಂಕರ್ ಅಂದರೆ ಸಂಗೀತ ನಿರ್ದೇಶಕರು ಹಾಗೆಯೇ ಗಾಯಕರಾಗಿರುವಂಥ ಚಿ ಉದಯ ಶಂಕರ್ ಅವರ ಜನ್ಮಸ್ಥಳ. ಹಾಗೆಯೇ ಏನು ಆದಿಚುಂಚನಗಿರಿ ಸಂಸ್ಥಾನ ಮಠದ ನಿರ್ಮಲಾನಂದ ಸ್ವಾಮೀಜಿ ಅವರ ಜನ್ಮಸ್ಥಳವೂ ಕೂಡ ಆಗಿರುವಂಥದ್ದು. ಅದಾದ ಮೇಲೆ ಈಗಿನ ಒಂದು ಮಸಾಲೆ ಜೈರಾಮ್ ಅವರ ಒಂದು ಜನ್ಮಸ್ಥಳವೂ ಕೂಡ ಈ ಒಂದು CS ಪುರ ಹೋಬಳಿ ಕ್ಷೇತ್ರ ಆಗಿರುವಂಥದ್ದು. CS ಪುರ ಹೋಬಳಿ ಕ್ಷೇತ್ರದಲ್ಲಿ ಯಾರು ಹೆಚ್ಚು ಮತವನ್ನು ತೆಗೆದುಕೊಳ್ತಾರೋ ಅವರು ತುರುವೇಕೆರೆ ವಿಧಾನಸಭಾ ಕ್ಷೇತ್ರದಲ್ಲಿ ಶಾಸಕರ ಒಂದು ಸ್ಥಾನಕ್ಕೆ ಏರ್ಬೋದು, ಶಾಸಕರ ಗದ್ದುಗೆಗೆ ಏರ್ಬೋದು ಅನ್ನುವಂಥದ್ದು ಇಲ್ಲಿ ಪ್ರತ್ಯೇಕ ಆಗಿರುವಂಥದ್ದು. ಇಲ್ಲಿ CS ಪುರ ಹೋಬಳಿ ಅಂತ ಬಂದಾಗ ಏನು ವೀರಣ್ಣನ ಗುಡಿ ಎನ್ನುವಂಥದ್ದು ಐತಿಹಾಸಿಕ ದೇವಸ್ಥಾನ. ಇಲ್ಲಿ ಒಂದು ಐತಿಹಾಸಿಕವಾದಂಥ ಹಿನ್ನೆಲೆ ಉಳ್ಳ ದೇವಸ್ಥಾನ ಇಲ್ಲಿ ಪ್ರಖ್ಯಾತ ಆಗಿರುವಂಥದ್ದು. ಎಸ್, ಈ ಒಂದು ತುರುವೇಕೆರೆ ವಿಧಾನಸಭಾ ಕ್ಷೇತ್ರದಲ್ಲಿ 2023ಕ್ಕೆ CS ಪುರ ಹೋಬಳಿಯ ಜನತೆ ಯಾರ ಪರವಾಗಿದ್ದಾರೆ, ಏನು ತವರು ಜಿಲ್ಲೆ ಅಂದರೆ ತವರು ಹೋಬಳಿ ಆಗಿರುವಂಥ ಮಸಾಲೆ ಜೈರಾಮ್ ಪರವಾಗಿದ್ದಾರೋ ಅಥವಾ JDSನ MT ಕೃಷ್ಣಪ್ಪ ಅವರ ಪರ ಇದ್ದಾರೋ ಅಥವಾ ಕಾಂಗ್ರೆಸ್ನ ಯಾರು ಬೆಮೆಲ್ ಕಾಂತರಾಜು ಅವರ ಪರ ಇದ್ದಾರೋ, ಇಲ್ಲಿನ ಒಂದು ಸರ್ಕಲ್ ಸಮೀಕ್ಷೆ ಮೂಲಕ ಸರ್ಕಲ್ ಜನತೆಯ ಮಾತೇನಾಗಿದೆ, ಅವರ ಮನದಾಳದ ಮಾತೇನಾಗಿದೆ ಕೇಳಿಸ್ಕೊಂಬರೋಣ ಬನ್ನಿ. ಕಲ್ಪತರು ನಾಡಿನಲ್ಲಿ ಗಂಡು ಮೆಟ್ಟಿದ ನಾಡು ಅಂತಲೇ ಕರೆಸಿಕೊಳ್ಳುವ ತೆಂಗು ಮತ್ತು ಅಡಕೆ ಬೆಳೆಗಾರರ ಪ್ರಮುಖ ಪ್ರದೇಶವಾಗಿರುವ ತುರುವೇಕೆರೆ ವಿಧಾನಸಭಾ ಕ್ಷೇತ್ರ ರಾಜಕೀಯ ಅಂತ ಬಂದರೆ ಜಿದ್ದಾಜಿದ್ದಿನ ಕ್ಷೇತ್ರವಾಗಿದೆ. ಬಹುತೇಕ ಒಕ್ಕಲಿಗ ನಾಯಕರನ್ನೇ ಕಂಡಿರುವ ಈ ಕ್ಷೇತ್ರ ಒಕ್ಕಲಿಗರ ಭದ್ರಕೋಟೆಯಾಗಿದೆ. ಇನ್ನು ತುಮಕೂರು ಜಿಲ್ಲೆಯ ತುರುವೇಕೆರೆ ವಿಧಾನಸಭಾ ಕ್ಷೇತ್ರದ ಜಾತಿ ಲೆಕ್ಕ ನೋಡೋದಾದ್ರೆ ಒಟ್ಟು ಮತದಾರರು 1,80,665 ಇದ್ದರೆ 60,000 ಒಕ್ಕಲಿಗರು, 30,000 SC/ST, 41,000 ಲಿಂಗಾಯತರು, ಇನ್ನು 49,665 ಇತರೆ ಮತಗಳು ಇದ್ದು ಇವರೆಲ್ಲರ ಆಯ್ಕೆ ಈ ಬಾರಿ ಯಾವ ಪಕ್ಷದತ್ತ ಎನ್ನುವುದು ಬಹಳ ಕುತೂಹಲಕಾರಿಯಾಗಿದೆ. ತುರುವೇಕೆರೆ ವಿಧಾನಸಭಾ ಕ್ಷೇತ್ರದ ಹಾಲಿ ಶಾಸಕರು ಬಿಜೆಪಿ ಪಕ್ಷದ ಮಸಾಲೆ ಜೈರಾಮ್ ಬಿಜೆಪಿಯಲ್ಲಿ ನಿಷ್ಠಾವಂತ ನಾಯಕನಾಗಿ ಗುರುತಿಸಿಕೊಂಡಿದ್ದು ಜಿಲ್ಲೆಯ ಎಲ್ಲಾ ನಾಯಕರುಗಳನ್ನ ವಿಶ್ವಾಸ ಗಳಿಸೋದ್ರಲ್ಲಿ ಎತ್ತಿದ ಕೈಯೆಂದ್ರೆ ತಪ್ಪಾಗಲಿಕ್ಕಿಲ್ಲ. ಇನ್ನು ಕ್ಷೇತ್ರಕ್ಕೆ ಸುಮಾರು 1,650 ಕೋಟಿ ಅನುದಾನ ತೆಗೆದುಕೊಂಡು ಬಂದು ರಾಜ್ಯದಲ್ಲಿ 4ನೇ ಸ್ಥಾನ ಪಡೆದಿರುವ ಮಸಾಲೆ ಜೈರಾಮ್ಗೆ ಈ ಬಾರಿ ಕ್ಷೇತ್ರದ ಜನತೆ ಮಣೆ ಆಗ್ತಾರಾ ಅನ್ನೋದೇ ದೊಡ್ಡ ಚರ್ಚೆಯಾಗಿದೆ. ವಿಧಾನಸಭಾ ಚುನಾವಣೆಗೆ ಕೆಜೆಪಿಯಿಂದ ಸ್ಪರ್ಧಿಸಿದ ಮಸಾಲೆ ಜೈರಾಮ್ JDSನಿಂದ ಸ್ಪರ್ಧಿಸಿದಂತಹ MT ಕೃಷ್ಣಪ್ಪ ವಿರುದ್ಧ ಸೋಲನ್ನಪ್ಪುತ್ತಾರೆ. ನಂತರ 2018ರ ವಿಧಾನಸಭಾ ಚುನಾವಣೆಗೆ ಕೆಜೆಪಿಯಿಂದ ಬಿಜೆಪಿಗೆ ಬಂದ ಮಸಾಲೆ ಜೈರಾಮ್ ಅದೇ MT ಕೃಷ್ಣಪ್ಪ ವಿರುದ್ಧ ಭರ್ಜರಿ ಗೆಲುವನ್ನು ಸಾಧಿಸಿಕೊಳ್ತಾರೆ. ಸದ್ಯಕ್ಕೆ ತುರುವೇಕೆರೆಯಲ್ಲಿ ಕಾಣಿಸ್ತಾ ಇರುವುದು ಬಿಜೆಪಿ ಮತ್ತು JDS ನಡುವಿನ ಹೋರಾಟ ಅಂದ್ರೆ ತಪ್ಪಾಗುವುದಿಲ್ಲ. ಕ್ಷೇತ್ರದಲ್ಲಿ ದಳಪತಿ ಅಂತಾನೆ ಕರೆಸಿಕೊಳ್ಳುವ ಕೃಷ್ಣಪ್ಪ ಈ ಬಾರಿಯೂ ನೇರವಾಗಿ ಮಸಾಲೆ ಜೈರಾಮ್ಗೆ ಫೈಟ್ ಕೊಡೋದ್ರಲ್ಲಿ ಅನುಮಾನವೇ ಇಲ್ಲ. ಮತ್ತೊಂದು ಕಡೆ ಕಾಂಗ್ರೆಸ್ನಿಂದ ಸ್ಪರ್ಧಿಸಿರುವಂತಹ ಬೆಮೆಲ್ ಕಾಂತರಾಜ್ ನಡೆ ಯಾವ ರೀತಿ ಇರುತ್ತೆ ಅಂತ ಕುತೂಹಲವಾಗಿದೆ. ನಾವ್ ಇಂಡಿಸ್ಕೇರೆ ಬಿಡು, ನಮಗೆ ಗೊತ್ತೈತೆ. ಅಲ್ಲ ಅಯ್ಯ ನಾವೆಲ್ಲ ಅಲ್ಲಿ ನಾವೇ ಅವ್ರನ್ನ ಗೆಲ್ಸೋರು, ನಮ್ಮಂತಕ್ಕೆಲ್ಲ ಬತ್ತಾರ ಗೌಡ್ರ ಮತಕ್ಕ ನಾವೆಲ್ಲ ಕಂಪೇರ್ ಅವ್ರಿಗೆ ಹಾಕೋದು. ನಾವೆಲ್ಲ ಅವ್ರಿಗೆ ಹಾಕೋದು. ಅಯ್ಯ ನಾವು ಆಗ್ತೀವಿ ಬಿಡಪ್ಪ, ನಾವು ಅವ್ರು ನಂಬಿದೀವಿ. ನಾವೇ ಅವ್ರನ್ನ ನಮ್ಮಂತಕ್ಕೆ ಬಂದು ಹೋಗ್ದಲ್ಲೇ ಹೋಗಲ್ಲ. ನಗಣ್ಣವ್ರ ಮಂತಕ್ಕೆ ನಮಗೆ ಬೇಕಾದ ಇವರು ಆಗ್ತೀವಿ. ಜಯರಾಮಣ್ಣ ಏನ್ ಮಾಡವ್ರೆ ಅಂತ ಈಗ ನಮ್ಗೆ ಅನುಕೂಲ ಮಾಡಿದ್ದಾರೆ, ರಸ್ತೆ ಮಾಡಿಸ್ಕೊಟ್ಟಿದ್ದಾರೆ, ಒಳ್ಳೊಳ್ಳೆ ಅಭಿವೃದ್ಧಿ ಮಾಡಿಕೊಟ್ಟಿದ್ದಾರೆ. ಎಲ್ಲದಕ್ಕೂ ಒಂದು ಕಷ್ಟ ಸುಖ ಬರ್ತಾರೆ, ಆಗ್ತೀವಿ. CS ಪುರ ಹೋಬಳಿ ಅಂತಾನೆ ಅವ್ರದ್ದೇ ಇದೇ ಊರಲ್ವಾ, ಅದಕ್ಕೆ ಅವರು ಪ್ರೀತಿಗೋಸ್ಕರ ಆಗ್ತೀರಾ? ಆಯ್ತು ಸರ್, ಪ್ರೀತಿಗೋಸ್ಕರ ಓಟ್ ಹಾಕ್ತೀವಿ.
ಓಕೆ, ಇಲ್ಲಿನ CS ಪುರ ಹೋಬಳಿಯಲ್ಲಿ ಜನ್ಮಸ್ಥಳ ಆಗಿರುವಂಥ ಯಾರು ಮಸಾಲೆ ಜಯರಾಮ್ ಅವರ ಜನ್ಮಸ್ಥಳ. ಇಲ್ಲಿ ಮತ್ತೆ ಮಸಾಲೆ ಜಯರಾಮ್ ಅವ್ರಿಗೆ ಮಣೆ ಹಾಕ್ತಾರಾ ಅನ್ನುವಂಥದ್ದು. ಸರ್, ಈಗ ಯಾರಿಗೆ ಸರ್? ಇಲ್ಲಿ ಮಸಾಲೆ ಜಯರಾಮ್ ಅವರು ಅಭಿವೃದ್ಧಿ ಕೆಲಸ ಮಾಡಿದ್ದಾರೆ, ಅವರೇ ಬಹುಮತವಾಗಿ ಬರ್ತಾರೆ ಅಂತ ನಮ್ಗೆ ವಿಶ್ವಾಸ ಇದೆ. ಯಾರು ಗೊತ್ತಾಗ್ತಾರೆ? ನಾವು ಜಯರಾಮಣ್ಣ ನಮ್ಗೆ ಒಳ್ಳೇದು ಮಾಡಿದ್ದಾರೆ. ಅಲ್ಲ, ಅವರು ಈ ಊರಿನವರೇ ಅಂತ ಪ್ರೀತಿಗೆ ಇಲ್ಲ ಅಣ್ಣ, ನಮಗೆ ನೀರೇ ಇರಲಿಲ್ಲ, ಬೋರುಗಳೆಲ್ಲ ಒಣಗೋಯ್ದು. ಅವತ್ತು ನಮಗೆ ಕೆರೆ ನೀರು ತಂದು ಕೊಟ್ಟವರು, ಚಾನಲ್ ಮಾಡಿಸಿ ನೀರು ತಂದು ಕೊಟ್ಟು ನಮಗೆಲ್ಲ ಬೋರ್ನಾಗೆ ನೀರು ಬರಂಗೆ ಮಾಡಿಕೊಟ್ಟಿದ್ದಾರೆ. ಅವ್ರಿಗೆ ನಾವು ಓಟ್ ಹಾಕೋದು. ಸರ್, ಜಯರಾಮಣ್ಣ ಅವರು ಇವತ್ತು ಯಾರು ಕಾಣದಂತ 15 ವರ್ಷ ಈ ಹೋಬಳಿಲಿ ಆಗತಕ್ಕಂಥ ಅಭಿವೃದ್ಧಿನ ಮಾಡಿದ್ದಾರೆ. ಇವತ್ತು ಚಾನಲ್ ನೀರು ಬಂದು ಎಷ್ಟೋ ಲಕ್ಷಾಂತರ ರೂಪಾಯಿ ದುಡ್ಡನ್ನು ಇವತ್ತು ನಮ್ಮ ರೈತರುಗಳಿಗೆ ಉಳಿಕೆ ಮಾಡಿದ್ದಾರೆ. ಅದಕ್ಕೋಸ್ಕರ ನಾವು ಈ ಜಯರಾಮಣ್ಣ ಅವರು ಯಾವ ಕಡೆ ಕೆರೆಯನ್ನು ಸಹಿತ ತುಂಬಿಸ್ತೀನಿ ಅಂತ ಮಾತು ಕೊಟ್ಟಿದ್ರು, ಅದರಂತೆ ನಡ್ಕೊಂಡಿದ್ದಾರೆ. ಅದೇ ರೀತಿ ನಾವು ಇವತ್ತು ಜಯರಾಮಣ್ಣವ್ರನ್ನ 20,000 ಲೀಡಿಂದ ಗೆಲ್ಸ್ಕೊಂಬಂದು ಅವ್ರನ್ನ ಸಚಿವರಾಗಿ ನೋಡೋಕೆ ಇಷ್ಟಪಡ್ತೀವಿ ಈ ಹೋಬಳಿ ಜನತೆ ಅಂತ. ಸರ್, ಜಯರಾಮಣ್ಣನೇ ಬರಬೇಕು ಸರ್. ಪ್ರೀತಿಗಲ್ಲ ಸರ್, ಈಗ 20 ವರ್ಷದಿಂದ ಆಗದೇ ಇಲ್ಲಂಥ ಕೆಲಸಗಳು ನಮ್ಮ ಹೋಬಳಿಲಿ ತುರುವೇಕೆರೆ ತಾಲೂಕು ಎಲ್ಲ ತಲೂ ಮಾಡ್ಯಾರೆ, ಎಲ್ಲದರಲ್ಲೂ ಮಾಡಿದ್ದಾರೆ ಸರ್. ಆಯ್ತಾ, ರೋಡ್ಗಳು ಮಾಡಿದ್ದಾರೆ, ಪ್ರತಿಯೊಂದೂರಲ್ಲೂ CC ರಸ್ತೆ ಮಾಡಿಕೊಟ್ಟಿದ್ದಾರೆ. ಜಯರಾಮಣ್ಣವರು ಒಳ್ಳೆ ಕೆಲಸ ಮಾಡಿದ್ದಾರೆ. 1,500 ಕೋಟಿ ಕೆಲಸ ಮಾಡಿದ್ದಾರೆ. ಅವರಂಥ MLA ಇತಿಹಾಸ ಯಾರು ಬರೋಕ್ಕೆ ಆಗಲ್ಲ ಈ ತಾಲೂಕಿಗೆ, ಅಷ್ಟು ಒಳ್ಳೆ ಕೆಲಸ. BJP ಅನೇಕ ನಾಯಕರುಗಳ ಜೊತೆ ಒಡನಾಟ. ಅದೇ ಮಾಧುಸ್ವಾಮಿ ಅವರ ಕೃಪೆಯಿಂದ ಹೇಮಾವತಿ ನೀರನ್ನು CS ಪುರ ಹೋಬಳಿಗೆ ಜಯರಾಮ್ ಅವರು ತೆಗೆದುಕೊಂಡು ಬಂದಿದ್ದಾರೆ. ಮತ್ತು ಅವರು ಇರುವಂಥ ಒಂದು ಜನ್ಮಸ್ಥಳ ಆಗಿರೋದ್ರಿಂದ ಇಲ್ಲಿನ ಒಂದು CS ಪುರ ಹೋಬಳಿಯಲ್ಲಿ ಜಯರಾಮ್ ಅವ್ರಿಗೆ ಒಂದು ಹೇಮಾವತಿ ವಿಚಾರಕ್ಕೋಸ್ಕರ ಅವ್ರಿಗೆ ಮತ್ತೊಮ್ಮೆ ಗೆಲ್ಲಿಸಬೇಕು ಅನ್ನುವಂಥದ್ದು ಮಾತು. ಈ ಸಲ ಯಾರು ಗೆಲ್ಬೋದು ಅಂತ 2020? ಅದೇ ಮಾಮೂಲಿ ಮಸಾಲೆ ಜಯರಾಮ್ ಗೆಲ್ಬೋದು ಅಂತ. ಅಲ್ಲ, ಮಸಾಲೆ ಜಯರಾಮ್ 2018ರಲ್ಲಿ ಆರಿಸಿದ್ರೆ ಈಗ ಮತ್ತೆ ಯಾಕೆ? ಈಗ ಚೆನ್ನಾಗಿ ಕೆಲ್ಸಗಳು ಮಾಡ್ಯವ್ರೀಗ, ಸದ್ಯದ ನಮ್ಮ ಕಣ್ಣಿಗೆ ಕಾಣ್ತಾವೆ ಕೆಲಸಗಳು ಮಾಡಿರೋದು. ಟಿ ಅಂಗಡಿ ಇದೆ, ಅಲ್ಲೂ ಕೂಡ ಮಾತನಾಡ್ಸೋಣ. ಸರ್, ಈಗ ಯಾರಿಗೂ ನಾವು ವೀರಶೈವ ಸಮಾಜದಿಂದ ಈ ಸಲ ಕುಮಾರಸ್ವಾಮಿ ಅವ್ರನ್ನ ಬೆಂಬಲಿಸ್ತಾ ಇದ್ದೀವಿ. ನಾನು ವೀರಶೈವ ಲಿಂಗಾಯತ ಆಗಿದ್ದೇನೆ. ಕುಮಾರಸ್ವಾಮಿ ಅವರ ಆಡಳಿತ ಮತ್ತು MT ಕೃಷ್ಣಪ್ಪನವರ ಯಾವುದೇ ಭ್ರಷ್ಟಾಚಾರ ಇಲ್ಲದ ಆಡಳಿತ, ಅಂದರೆ ಭ್ರಷ್ಟಾಚಾರನೇ ಇಲ್ಲ. MT ಕೃಷ್ಣಪ್ಪ ಅವರ ಭ್ರಷ್ಟಾಚಾರ 15 ವರ್ಷಗಳ ಕಾಲ ಸತತವಾಗಿ ಯಾರೂ ಯುದ್ಧ ಮಾಡಿಲ್ಲ, ಜನಗಳು ನೆಮ್ಮದಿಯಾಗಿದ್ದಾರೆ. ಎಸ್, ಮತ್ತೆ CS ಪುರದಲ್ಲಿ ಇದ್ದೇವೆ. CS ಪುರದಲ್ಲಿ ಮತ್ತೆ ಯಾರು ಇಲ್ಲಿನ ಒಂದು ನಿರ್ಣಾಯಕರಾಗ್ತಾರೆ, ಇಲ್ಲಿನ ಯಾರಿಗೆ ಓಟು ಅಂತ? ಇಲ್ಲಿ MT ಕೃಷ್ಣಪ್ಪ ಅವ್ರಿಗೆ ನಿರ್ಣಾಯಕ ಆಗುತ್ತೆ. ಮತ್ತು ಅವ್ರದ್ದು ಅಭಿವೃದ್ಧಿ ತುಂಬ ಇದೆ. ಯಾಕೆಂದರೆ ಇಲ್ಲಿ ಯಾವುದೇ ಸಾರ್ವಜನಿಕ ಉಪಯೋಗ ಅಥವಾ ಕಟ್ಟಡಗಳಾಗಿರ್ಬೋದು, ಇದು ಇರ್ಬೋದು, ಅದು ಸಮುದಾಯ ಭವನಗಳಿರ್ಬೋದು, ಇವನ್ನೆಲ್ಲ ಕೃಷ್ಣಪ್ಪನವ್ರ ಅವಧಿಯಲ್ಲಾಗಿದೆ. ಬಸ್ ಸ್ಟಾಪ್ ಆಗಿರ್ಬೋದು. ಇಲ್ಲಿ ಯಾವುದೇ SC ಕಾಲೋನಿಗಳು ಯಾವುದೇ ಅಭಿವೃದ್ಧಿ ಆಗಿಲ್ಲ, ಮೂಲಭೂತ ಸೌಕರ್ಯ ಸಹ ಆಗಿಲ್ಲ. ಇಲ್ಲಿ ಪಕ್ಕದಲ್ಲಿ ಸೀಕೋಡಿಗೆಯಲ್ಲಿ ಮೋರಿ ಎಲ್ಲ ಇದಾಗ್ಬಿಟ್ಟು ತುಂಬ್ಕೊಂಬಿಡೈತೆ. ನೀವು ಒಂದ್ಸಲಿ ಬಂದು ನೋಡ್ರಿ, ನಿಮಗೆ ಚಿತ್ರಣ ಏನು ಅಂತ ಗೊತ್ತಾಯ್ತದೆ. ಎಸ್, ಸರ್ಕಲ್ ಸಮೀಕ್ಷೆಯ ಉದ್ದೇಶವೇ ಇಷ್ಟು. ಯಾವುದೋ ಕಾರ್ಯಕರ್ತರನ್ನು ಮಾತಾಡಿಸ್ತಾ ಅಥವಾ ಇನ್ಯಾರನ್ನೋ ಬಾವುಟಗಳನ್ನು ಹಿಡಿತಾ ಮಾತಾಡಿಸೋ ಕಾರ್ಯಕರ್ತರು ಮಾತಾಡಿಸೋವಂಥ ಉದ್ದೇಶ ಅಲ್ಲ. ಈ ರೀತಿ ರೈತರನ್ನು ಅಥವಾ ಜನಸಾಮಾನ್ಯರನ್ನು ಅಭಿಪ್ರಾಯ ಸಂಗ್ರಹಿಸೋದು ಬಹಳ ದೊಡ್ಡ ಒಂದು ಗುರಿ ಅಂತಲೇ ಹೇಳ್ಬೋದು. ಸರ್, ನೀವು ರೈತರಾಗಿದ್ದೀರಾ, ಏನೆಲ್ಲ ಕಷ್ಟ ಇದೆ ಅಂತ ನಾವೇನು ಹೇಳೋದು ಬೇಡ. ಈ ಕೊಬ್ಬರಿಗೆ ಮತ್ತು ತೆಂಗಿಗೆ ಬಹಳಷ್ಟು ಅನಾನುಕೂಲ ಆಗಿದೆ. ನಿಮಗೆ ಏನು ಅನ್ನಿಸ್ತಾ ಇದೆ? ಅಭಿವೃದ್ಧಿ ಏನಾಗಬೇಕು, ಯಾವ ಪಕ್ಷಕ್ಕೆ ಓಟ್ ಹಾಕಬೇಕು ಅಂತ ಡಿಸೈಡ್ ಮಾಡಿ? ಯಾವ ಪಕ್ಷ ಅಂತಂದರೆ ಮಾಮೂಲಿ ಇವತ್ತಿನ ಇದರಲ್ಲಿ ಏನು ಹೇಳ್ತೀರಾ? ಇವತ್ತಿನ ಇದರಲ್ಲಿ ಕೆಲಸ ಮಾಡ್ಯವ್ರೆ BJP ಅವರು, ಅವ್ರು ನಡೆಯುತ್ತೆ. CS ಪುರ ಹೋಬಳಿ ಕೆಲಸ ಮಾಡ್ಯವ್ರೆ. ಯಾರಿಗೆ ಹಾಕೊಂಬಿಡಿ ಸರ್, ಹೇಳಿ, ಯಾರು ಓಟ್ ಹಾಕಬೇಕು ಅಂತ? ಕುಮಾರಸ್ವಾಮಿಗೆ, JDS ಕುಮಾರಸ್ವಾಮಿ ಅವ್ರಿಗೆ. ರೈತರಾಗಿದ್ದೀರಾ, ಏನು ಹೆಂಗಿದೆ ಎಲ್ಲ? ನಮ್ಗೆ ಅದೇ ಕಾಪಿ ರೇಟು ಎಲ್ಲ ಜಾಸ್ತಿ ಮಾಡಿಕೊಡ್ಬೇಕು. ಒಂದು 15,000 ಮಿನಿಮಮ್, ಒಂದು 14-15,000 ಮಾಡಿಕೊಡ್ಬೇಕು. ಯಾರು ಓಟ್ ಹಾಕ್ತೀರಾ ಈ ಸಲ? ಯಾರಿಗೆ ಇಷ್ಟ ಬರ್ತದೆ ಅವ್ರಿಗೆ ಹಾಕೋದು. ಅಲ್ಲ, ನೀವು ಹೇಳ್ಬೇಕು, ನೀವು ಮನ ಬಿಚ್ಚಿ ಮಾತಾಡಿದ್ರೆ ನಮಗೆ ಗೊತ್ತಾಗುತ್ತೆ. ಯಾರಿಗೆ ಓಟ್ ಹಾಕ್ತೀರಾ? ನಾವು ಮಸಾಲೆ ಜಯರಾಮ್ ಅವ್ರಿಗೆ. ಮಸಾಲೆ ಜಯರಾಮ್ ಅವರು ಇದೇ ಊರಿನವರು ಅಂತ ಪ್ರೀತಿಗೆ ಹಾಕ್ತಿರೋ, ಕೆಲಸ ಮಾಡೋರೆ ಅಂತ ಹಾಕೋರು? ಕೆಲಸ ಮಾಡ್ತಾರೆ ಅಂತ ಹಾಕ್ತಾ ಇದ್ವಿ. ಓಟ್ ನಮ್ಮದು BJP. ಹಾಂ, ಮಾಮೂಲಿ ನಾವು ಉದಾರು, ಯಾಕೆ ಪಾಕೆ ಅಂತ ಗೊತ್ತಿಲ್ಲ. BJPನೇ. ನನ್ನ ಹೆಸರು ಸುಮಿತ್ರೆ. ಕಲ್ಲೂರು ನಮ್ಮದು, ಪಕ್ಕ ಹಳ್ಳಿನೂ ಇರುತ್ತೆ, ಕಲ್ಲೂರಲ್ಲೇ ವಾಸ ಇರೋದು. ಇಲ್ಲಿ ಅಭಿವೃದ್ಧಿ ತುಂಬ ಆಗಿದೆ. ಹಿಂದೆ ಇದು ಗುಬ್ಬಿ ತಾಲೂಕು ಬರುತ್ತೆ, ಗುಬ್ಬಿ ತಾಲೂಕಾದರೂ ಎಲೆಕ್ಷನ್ನು ತುರುವೇಕೆರೆ ತಾಲೂಕು. ಹಂಗಾಗಿ ಇಲ್ಲಿ BJP ಅವರು ಮಸಾಲೆ ಜಯರಾಮ್ ಅಂತ ಸುಮಾರು 20 ವರ್ಷ 30 ವರ್ಷಕ್ಕೂ ನಾವು ಮಾಜಿ ಅಧ್ಯಕ್ಷರಾಗಿದ್ವಿ. ಅಲ್ಲಿಗೆ ಹೋಲಿಸ್ಕೊಂಡ್ರೆ ಇವಾಗ ಅವರು ಸುಮಾರು ಈಗ 5 ವರ್ಷದೊಳಗಡೆ ನಮ್ಮ ತುಮಕೂರು ಡಿಸ್ಟಿಕ್ಕಲ್ಲಿ ತುಂಬ ಹೆಚ್ಚಿನದಾಗಿ
ಕೆಲಸ ತೊಗೊಂಬಂದು ಮಾಡಿದ್ದಾರೆ. ಮಸಾಲೆ ಜರ ಕೃಷ್ಣಪ್ಪ ಯಾಕಂದ್ರೆ ಸಾಲ ಫಲ ಮನ್ನಾ ಮಾಡ್ತಾರೆ ಕಣ್ರಿ ಅವ್ರು. ಅದೇ ಇದು ಬಂದರೆ ಇವ್ರು ಏನು ಮಾಡ್ತಾರೆ ರೀ, ಇವರೆಲ್ಲ ಗಂಟು ಹೊಡ್ಕೊಳೋರು. ಇದು ನೋಡಿ ನಮ್ಮದು 3 ಲಕ್ಷ ರೂಪಾಯಿ ಸಾಲ ಮನ್ನಾ ಆಯಿತು ಕುಮಾರಸ್ವಾಮಿ ಇದಾದಾಗ. ಎಸ್ ಸರ್, ನಾನು ಈಗ CS ಪುರ ಸರ್ಕಲ್ ಸಮೀಕ್ಷೆ ಮಾಡಿದೆ. ಹಾಗೆ ಕಲ್ಲೂರಿನಲ್ಲೂ ಕೂಡ ಈ ಕೆರೆ ಮುಂದೆನೇ ಒಂದು ಸರ್ಕಲ್ ಸಮೀಕ್ಷೆನ ಮಾಡಿದಂಥದ್ದು. ಇಲ್ಲಿ ನೋಡಿದ್ರೆ ಮಸಾಲೆ ಜಯರಾಮ್ ಅವರ ಒಂದು ನೀರಾವರಿ ಹೋರಾಟ ಇರ್ಬೋದು, ನೀರಾವರಿ ಆಗಿರ್ಬೋದು, ಬಹಳ ಅನುಕೂಲ ಆಗಿದೆ. ಮಸಾಲೆ ಜಯರಾಮ್ ಅವ್ರನ್ನ ನಾವು ಇಲ್ಲಿ ಆರಿಸ್ಬೇಕು, ಯಾಕೆಂದರೆ ಇಲ್ಲಿ ನೀರಾವರಿಯೇ ಇರಲಿಲ್ಲ. ನೀರಾವರಿ ತೆಗೆದುಕೊಂಡು ಬಂದಿದ್ದಾರೆ, ರಸ್ತೆಗಳ ಅಭಿವೃದ್ಧಿ ಮಾಡಿದ್ದಾರೆ, ಜಾಸ್ತಿ ಅಭಿವೃದ್ಧಿಗೆ ಒತ್ತು ಕೊಟ್ಟಿದ್ದಾರೆ ಅನ್ನುವಂಥದ್ದು ಸಾಕಷ್ಟು ಜನಗಳ ಮಾತಾಗಿತ್ತಂಥದ್ದು. ಮತ್ತಷ್ಟು MT ಕೃಷ್ಣಪ್ಪ ಅವ್ರಿಗೂ ಕೂಡ ಇಲ್ಲಿ ಒಂದು ಗೆಲ್ಲುವಂಥ, ನಾವು ಗೆಲ್ಲಿಸಬೇಕು, ಅವ್ರನ್ನ ನಾವು ಮತ್ತೊಮ್ಮೆ ಆಯ್ಕೆ ಮಾಡಬೇಕು 2023ಕ್ಕೆ ಅನ್ನುವಂಥದ್ದು ಕೆಲವೊಂದು ಮತದಾರರ ಮಾತಾಗಿತ್ತು. ಒಟ್ಟಾರೆ ಇಲ್ಲಿ BJP ಸ್ವಲ್ಪ ಮೇಲುಗೈ ಸಾಧಿಸ್ಕೊಂಡಿದೆ ಅಂತಲೇ ಹೇಳ್ಬೋದು. ಎಸ್ ವೀಕ್ಷಕರೇ, ಈಗ ಸರ್ಕಲ್ ಸಮೀಕ್ಷೆಯ ಒಂದು ಅಮೋಘ TV ರಥ ಈಗ ತುರುವೇಕೆರೆ ವಿಧಾನಸಭಾ ಕ್ಷೇತ್ರದ TB ಕ್ರಾಸ್ನ ಒಂದು ಸರ್ಕಲ್ನಲ್ಲಿ ಇರುವಂಥದ್ದು. TB ಕ್ರಾಸ್ನ ಒಂದು ಸರ್ಕಲ್ನ ಜನತೆಯ ಮಾತೇನಾಗಿದೆ, ತುರುವೇಕೆರೆ ವಿಧಾನಸಭಾ ಕ್ಷೇತ್ರದಲ್ಲಿ 2023ಕ್ಕೆ ಯಾರನ್ನು ಆಯ್ಕೆ ಮಾಡೋದಕ್ಕೆ ತೀರ್ಮಾನ ಮಾಡಿದ್ದಾರೆ, ಯಾವ ಪಕ್ಷ ಅವ್ರಿಗೆ ಯಾವ ಪಕ್ಷದತ್ತ ಮತದಾರರ ಒಲವಿದೆ ಅನ್ನುವಂಥದ್ದು ಮುಖ್ಯವಾದಂಥ ವಿಚಾರ. ಬನ್ನಿ ಮಾತನಾಡಿಸ್ತಾ ಹೋಗೋಣ, ಯಾವ ಪಕ್ಷದತ್ತ ಮತದಾರರ ಚಿತ್ತ ಅನ್ನುವಂಥದ್ದು ನೋಡ್ತಾ ಹೋಗೋಣ. ಎಸ್, ತುರುವೇಕೆರೆ ವಿಧಾನಸಭಾ ಕ್ಷೇತ್ರದಲ್ಲಿ ಯುವ ಮತದಾರರನ್ನ ಮಾತನಾಡಿಸ್ಬೇಕು ಅಂತ ಹೇಳ್ತಾ ಇದ್ದೆ. ಎಸ್, ಇಲ್ಲೊಂದು ಗಾಡಿಯಲ್ಲಿ ಸ್ಟಿಕ್ಕರ್ ನೋಡಿದೆ ನಾನು, ಪ್ರಜಾಕೀಯ ಅನ್ನುವಂಥದ್ದು. ನಿಜಕ್ಕೂ ಕೂಡ ತುರುವೇಕೆರೆ ವಿಧಾನಸಭಾ ಕ್ಷೇತ್ರದಲ್ಲಿ ನಾನು ಆಗಲೇ ಹೇಳ್ತಾ ಇದ್ದೆ JDS ವರ್ಸಸ್ BJP ಪೈಪೋಟಿ ಇದೆ ಅಂತ. ಇಲ್ಲೊಂದು ಪ್ರಜಾಕೀಯ ಅನ್ನುವಂಥದ್ದನ್ನ ನಾನು ನೋಡಿದಾದ್ಮೇಲೆ ಇಲ್ಲಿ ಯುವಕರನ್ನ ಮಾತನಾಡಿಸ್ಬೇಕು ಅನ್ನುವಂಥದ್ದಿತ್ತು. ಸರ್, ಯಾಕೆ ಪ್ರಜಾಕೀಯ? ಎಲ್ಲೋ ಒಂದು ಕಡೆ ಈ ಪಕ್ಷಗಳ ನಡುವೆ ಪ್ರಜಾಕೀಯ ಗೆಲ್ಲುವಂಥ ಚಾನ್ಸಸ್ ಇದೆಯಾ? ತುರುವೇಕೆರೆಯಲ್ಲಿ ಏನು ಹೇಳ್ತೀರಾ? ಗೆಲುವು ಸೋಲು ಅನ್ನೋದಲ್ಲ ಇದು ಫಸ್ಟ್ ಆಫ್ ಆಲ್ ಹೇಳ್ಬೇಕು ಅಂದರೆ ಜನಗಳ ಪಕ್ಷ. ಇವತ್ತಿನ ರಾಜಕಾರಣ ಹೆಂಗಾಗಿದೆ ಅಂದರೆ ಒಂದು 50 ಕೋಟಿ ಹಾಕಬೇಕು, 150 ಕೋಟಿ ಮಾಡಬೇಕು ಅನ್ನೋದೇ. ಸೊ ಅದೆಲ್ಲದಕ್ಕಿಂತ ಮೀರಿ ಪ್ರಜಾಕೀಯ ಅಂದರೆ ಪ್ರಜೆಗಳ ಪಕ್ಷ. ಈಗ ಎಲ್ಲರೂ ಹೇಳ್ತಾರೆ ಪ್ರಜಾಪ್ರಭುತ್ವ ಅಂತ. ಪ್ರಜಾಪ್ರಭುತ್ವ ಅಂದರೆ ಪ್ರಜೆಗಳ ಕೈಲೇ ಆಡಳಿತ ಇರಬೇಕು. ಎಲ್ಲಿದೆ ಆಡಳಿತ? ಸೊ ಒಂದು ಸತಿ ಅಂದರೆ ಒಂದು ದಿವಸ, ಈಗ ಮತದಾನ ಮಾಡೋ ದಿವಸ ಒಂದು ದಿವಸ ಬಿಟ್ಟರೆ ಇನ್ನು 5 ವರ್ಷ ಎಲ್ಲಿದೆ ಹಕ್ಕು? ಜನಗಳ ಕೈಲಿ ಹಕ್ಕೇ ಇಲ್ಲ. MLA ಕೈಲಿ ಇರುತ್ತೆ, ಅದು ಮಾಮೂಲಿ ಅವ್ರದ್ದು ಏನೋ ಸರ್ಕಾರ ಇರುತ್ತೆ, ಅವ್ರ ಕೈಲಿ ಇರುತ್ತೆ. ಇದು ಪ್ರಜಾಕೀಯ ಅಂದರೆ ಮೇನ್ ಏನಂದರೆ ಪ್ರಜೆಗಳ ಕೈಲಿ, ಅಂದರೆ ಪ್ರತಿ 6 ತಿಂಗಳಿಗೆ ಒಂದ್ಸಲಿ ಪೋಲಿಂಗ್ ಮಾಡಿ ಜನಾಭಿಪ್ರಾಯ, ಪಾರದರ್ಶಕತೆ, ಓಕೆನಾ. ಸೊ ನಾವು ಕಟ್ಟ ಟ್ಯಾಕ್ಸ್ ದುಡ್ಡಲ್ಲಿ ಒಬ್ಬ MLA ಅನ್ನೋ ಕೆಲಸ ಕಾರ್ಮಿಕನ ಆಯ್ಕೆ ಮಾಡ್ಕೊಂಡಿರ್ತೀವಿ, ಓಕೆನಾ. ಅವರು ನನ್ನ ಕಟ್ಟ ಟ್ಯಾಕ್ಸ್ ದುಡ್ಡನ್ನ ನನ್ನ ಅಭಿಪ್ರಾಯ ಇಲ್ದದೆ, ನನ್ನ ಪರ್ಮಿಷನ್ ಇಲ್ದಲೆ 1 ರೂಪಾಯಿನೂ ಯೂಸ್ ಮಾಡೋಂಗಿಲ್ಲ ಅಲ್ವಾ? ಸತ್ಯ ಅಲ್ವಾ ಇದು? ಸೊ ನಾನು ಕಟ್ಟ ಟ್ಯಾಕ್ಸ್ ದುಡ್ಡು ನನ್ನ ಅಭಿಪ್ರಾಯ ಇಲ್ದಲೆ ಏನು ಯೂಸ್ ಮಾಡೋಂಗಿಲ್ಲ. ಆದರೂ ಇವತ್ತೇನು ಮಾಡ್ತಾಯಿದ್ದಾರೆ, ಅವ್ರಿಗೆ ಏನೇನು ಬೇಕು ಅದೇ ಯೂಸ್ ಮಾಡ್ಕೊತಾ ಇದ್ದಾರೆ. ಜನಾಭಿಪ್ರಾಯ ಇಲ್ಲ, ಓಕೆನಾ. ಅದಕ್ಕೆ ಅಂತ ಹೇಳ್ದಿರೋದು ಪ್ರಜಾಕೀಯ. ಎಸ್, ಈಗ ನಾನು ಮಾಯಸಂದ್ರದಲ್ಲಿದ್ದೇನೆ. ಮಾಯಸಂದ್ರ ಅಂದಿದ ತಕ್ಷಣ ನೆನಪಾಗುವಂಥದ್ದು ನವರಸ ನಾಯಕ ಜಗ್ಗೇಶ್ ಅವರ ತವರೂರು. ಎಸ್, ರಾಜ್ಯಸಭಾ ಹಾಲಿ ಸದಸ್ಯರಿದ್ದಾರೆ, BJPಯ ನಾಯಕರಿದ್ದಾರೆ. ಈಗ ಜಗ್ಗೇಶ್ ಅವರ ಊರಿನಲ್ಲಿರುವಂಥದ್ದು ಮಾಯಸಂದ್ರ ಗ್ರಾಮ ಪಂಚಾಯಿತಿಯಲ್ಲಿ. ಎಸ್, ಮಾಯಸಂದ್ರ ಜನರ ಚಿತ್ತ ಯಾವ ಪಕ್ಷದತ್ತ ಅನ್ನುವಂಥದ್ದನ್ನ ನಾವು ನೋಡಬೇಕಾಗುತ್ತೆ. ಯಾರಿಗೆ BJPಗೆ ಮಣೆ ಹಾಕ್ತಾರಾ, ಮತ್ತು JDSಗೆ ಮಣೆ ಹಾಕ್ತಾರಾ, ಅಥವಾ ಕಾಂಗ್ರೆಸ್ಗೆ ಮಣೆ ಹಾಕ್ತಾರಾ ಅನ್ನುವಂಥದ್ದನ್ನ ನೋಡೋಣ. ಬನ್ನಿ ಮತದಾರರ ಹತ್ರನೇ ಕೇಳೋಣ. ಓಟು ಈಗ ನಾವು ದೇಶದ ಇದನ್ನು ನೋಡ್ತೀವಿ. ಮುಖ್ಯವಾಗಿ ನರೇಂದ್ರ ಮೋದಿ ಅವರ ಒಳ್ಳೆಯ ಕಾರ್ಯಕ್ರಮಗಳ ಬಗ್ಗೆ ಜನಗಳಿಗೆ ಒಳ್ಳೆಯ ಅಭಿಪ್ರಾಯ ಇರೋದ್ರಿಂದ ನಾವು ಅದಕ್ಕೇ ಸಪೋರ್ಟ್ ಮಾಡೋಣ ಅಂತ ಅಭಿಪ್ರಾಯ. ನಮ್ಗೆ ಯಾರು ಒಳ್ಳೆ ಥರ ಮಾಡ್ತಾರೋ ಅವರಿಗೆ ಒಳ್ಳೇದೀಗ ಸದ್ಯಕ್ಕೆ ಯಾರು ಒಳ್ಳೇದು ಮಾಡಿಲ್ಲ, ಎಲ್ಲ ಕಿತ್ಕೊಂಡು ತಿನ್ನೋರೆ ಜಾಸ್ತಿ ಆಗೋರೆ. ಇರತಕ್ಕ ಮಾತ್ರ ಜೊತೆಲಿ ಈಗ ಅಷ್ಟಾಗಿ ಕಾಣೋದು ನಾನು ಒಳ್ಳೇದು ಮಾಡ್ತೀನಿ ಅಂತಾರೆ. ಹಾಕಾದ್ಮೇಲೆ ಯಾರು ಒಳ್ಳೇದು ಮಾಡಲ್ಲ. ಏನೋ ಮನ್ಸ್ಪಟ್ಟು ಹಾಕ್ಬೇಕಾ ಹಾಕ್ತೀವಿ. ನಮ್ದೇನಿದ್ರು ಅವಾಗಲೂ ನಮ್ಮದು ಮೋದಿ ಪಕ್ಷನೇ. ಮೋದಿ ನೋಡೇ ಸೇಮ್ ಅಣ್ಣ, ಎರಡು ಅಷ್ಟೇ ಅಣ್ಣ, ನಮ್ಮದು ಅಷ್ಟೇ ಅಣ್ಣ. ಕೆಲಸಗಳು ಜಾಸ್ತಿ ಮಾಡಿದ್ದಾರೆ ಊರೊಳಗೆಲ್ಲ. ಬಸ್ ಸ್ಟ್ಯಾಂಡಲ್ಲಿ ಏನು ಮಾಡಾರೋ ಬಿಟ್ಟಾರೋ ಗೊತ್ತಿಲ್ಲ, ಊರೊಳಗೆ CC ರೋಡ್ಗಳೆಲ್ಲ ಮಾಡಿದ್ದಾರೆ. ಪರವಾಗಿಲ್ಲ ಅಣ್ಣ, ತಕ್ಕ ಮಟ್ಟಿಗೆ MTಗೆ ವಹಿಸ್ಕೊಂಡ್ರೆ ಮಸಾಲೆ ಜಯರಾಮ್ ಪರವಾಗಿಲ್ಲ. 1 ರೂಪಾಯಿ ಅಕ್ಕಿಯಿಂದ ಬಂದಿದ್ದೀವಿ, ಸಿದ್ದರಾಮಯ್ಯ ಅವರೇ ಬರಬೇಕು. ಪರವಾಗಿಲ್ಲ, ಅವರು ಐತೆ.
ವಿಧಾನಸಭಾ ಕ್ಷೇತ್ರ ಬಹಳಷ್ಟು ಚುನಾವಣೆ ರಣಕಣದಲ್ಲಿ ಇರುವಂಥದ್ದು. ಏಕೆಂದರೆ ಇಲ್ಲಿ ಇರುವಂಥ ಅಭ್ಯರ್ಥಿಗಳು ಕೂಡ ಅಷ್ಟೇ ಬಿರುಸಿನ ಪ್ರಚಾರವನ್ನು ಶುರು ಮಾಡಿದ್ದಾರೆ. ಬನ್ನಿ ಇಲ್ಲಿ ಮಾತನಾಡಿಸ್ತಾ ಹೋಗೋಣ ನಗರವಾಸಿಗಳನ್ನು. ಸರ್, ನೀವು ಇಲ್ಲೇವ್ರೆ? ಇಲ್ಲೇವ್ರು ತಾಲೂಕು BJP ಪ್ರಧಾನ ಕಾರ್ಯದರ್ಶಿ. ಕ್ಷೇತ್ರ ತುಂಬ ಚೆನ್ನಾಗಿ ಅಭಿವೃದ್ಧಿ ಆಗಿದೆ. ಸುಮಾರು ನಾವು ಕಂಡಂತೆ ನಾವು 94ಇಂದ ಚುನಾವಣೆನ ಫೇಸ್ ಮಾಡ್ತಾ ಬರ್ತಾ ಇದ್ದೀವಿ ಕಾರ್ಯಕರ್ತರಾಗಿ. ಬಟ್ ಇಷ್ಟೊಂದು ಅಭಿವೃದ್ಧಿ 15-20 ವರ್ಷಕ್ಕೂ ಎಂದು ಕಂಡಿರಲಿಲ್ಲ. ಬಟ್ ಇದು ನಾವು ಹೇಳೋ ಮಾತಲ್ಲ, ಜನ ಮೇ 10 ಯಾವತ್ತು ಬರುತ್ತೆ ಅಂತೇಳಿ ತುಂಬ ಕಾತರದಿಂದ ಕಾಯ್ತಾ ಇದ್ದಾರೆ. ಯಾಕೆಂದರೆ ಅವರ ಋಣನ ಅವರು ಮತದಾನ ಮಾಡೋ ಮುಖಾಂತರ ತೀರಿಸ್ಲಿಕ್ಕೆ ಅಂತ ಹೇಳಿ ಜನ ಆತುರಿತಾ ಇದ್ದಾರೆ. ಆ ಒಂದು ದಿನ ಬಂದೇ ಬರುತ್ತೆ. ಮಸಾಲೆ ಜಯರಾಮಣ್ಣವ್ರು ಗೆದ್ದೇ ಗೆಲ್ತಾರೆ. ಏಕೆಂದರೆ ಎಂದೂ ಆಗದ ಸಾಧನೆಯೇ ಮಾಡಿದ್ದಾರೆ. ಈಗ ನಮ್ಮ ದಬೇಟ ಹೋಬಳಿ ಏತ್ ನೀರಾವರಿಗೋಸ್ಕರ ಮಾನ್ಯ ಮಾಜಿ ಶಾಸಕರು ಕಾಲ್ನಡಿಗೆನಲ್ಲಿ ಬೆಂಗಳೂರವರೆಗೂ ಜನ ಕರ್ಕೊಂಡು ಹೋಗಿದ್ರು. ಏನೂ ಉಪಯೋಗ ಆಗಲಿಲ್ಲ. ಪರವಾಗಿಲ್ಲ, ತುಂಬ ಚೆನ್ನಾಗಿ. ಓಕೆ, ನಾನು ಸರ್ಕಲ್ ಸಮೀಕ್ಷೆಯಲ್ಲಿ ಹೇಳ್ತಾ ಇದ್ದೆ, ಎಲ್ಲೆಲ್ಲಿ ಯಾವ್ಯಾವ ಸರ್ಕಲ್ಗಳಲ್ಲಿ ಒಂದು ಚುನಾವಣಾ ರಣರಂಗ ಆಗ್ತಾ ಇರುತ್ತೆ, ಚುನಾವಣಾ ಬಗ್ಗೆ ಚರ್ಚೆ ಆಗ್ತಾ ಇರುತ್ತೆ ಅಂತ. ಟೀ ಕುಡಿತಾ ಒಂದು ಮಾತನಾಡುವಂಥದ್ದು, ಟೀ ಅಂಗಡಿಗಳಲ್ಲೂ ಕೂಡ ಚುನಾವಣೆ ಬಗ್ಗೆ ಚರ್ಚೆಗಳಾಗ್ತಾ ಇರುತ್ತೆ. ಚಹಾ ಸವಿತಾ ಚುನಾವಣೆ ಬಗ್ಗೆ ಮಾತನಾಡುವಂಥದ್ದು ಜಾಸ್ತಿ ಟೀ ಅಂಗಡಿಗಳಲ್ಲಿ. ಸರ್, ಯಾರು ಗೆಲ್ಬೋದು ಸರ್? ಈ ಸತಿ JDS ಗೆಲ್ಲುತ್ತೆ ಸರ್. ಯಾಕೆ ಅಂದರೆ ನಮ್ಮ ಮುನಿಯೂರಲ್ಲಿ 3000 ಓಟ್ ಇದೆ. ಅಲ್ಲಿ ಒಂದು ಅಂಗನವಾಡಿನೂ ಕೂಡ ಕೊಟ್ಟಿಲ್ಲ. ಅವರು ದನಿಂಗ್ ಕೊಟ್ಟಿಗೆಲ್ ಮಾಡಿದವ್ರು ಅಂಗನವಾಡಿಯ. ಆದ್ದರಿಂದ ಏನು ಅಭಿವೃದ್ಧಿ ಆಗಿಲ್ಲ. ಸುಮ್ಮನೆ ಇವರು 3000 ಕೋಟಿ ಅಂತ ಹೇಳ್ತಾರೆ, 1300 ಕೋಟಿ ಅಂತವ. 1 ಕೋಟಿನೂ ಅಲ್ಲ, ಒಂದು ನ್ಯಾಯ ಪೈಸದ ಕೆಲಸ ಆಗಿಲ್ಲ. JDS ಪರವಾಗಿಲ್ಲ, ಗೆಲ್ಲುತ್ತೆ. BJP JDS ಫೈಟು. ಕಾಂಗ್ರೆಸ್ಸು ಅದು ಸ್ವಲ್ಪ ಮಟ್ಟಿಗೆ ಬರುತ್ತೆ. ಫೈಟ್ ಏನಿಲ್ಲ. ಫೈಟು. ನಾವಿರುವಂಥದ್ದು ತುರುವೇಕೆರೆ ಭಾಳಷ್ಟು ರಣರಂಗ ಆಗ್ತಾ ಇದೆ. ಎಲೆಕ್ಷನ್ ಬಿಸಿ ರಂಗೇರ್ತಾ ಇದೆ ಅಂತಲೇ ಹೇಳ್ಬೋದು. ಸರ್, ಯಾರಿಗೆ ಸರ್ ಓಟು? ಸರ್, ನಮ್ಮದು ಟಿ ಹೊಸಳ್ಳಿ. ಇಲ್ಲಿ ಮಸಾಲೆ ಜಯರಾಮವ್ರು ಬಿಟ್ಟರೆ ಇನ್ಯಾರಿಗೂ ಫೈಟೇ ಇಲ್ಲ. ಮಸಾಲೆ ಜಯರಾಮವ್ರು ಪ್ರಥಮ ಸ್ಥಾನ. 2ನೇ ಸ್ಥಾನಕ್ಕೆ JDS ಅಲ್ಲಿ ಕಾಂಗ್ರೆಸ್ಸಲ್ಲಿ ಹೋರಾಟ ಮಾಡಬೇಕು. ಜಯರಾಮಣ್ಣ ಮಾಡಿರ್ತಕ್ಕಂಥ ಅಭಿವೃದ್ಧಿ 1200-300 ಕೋಟಿ ದುಡ್ಡು ತಗೊಂಬಂದು ಈ ತಾಲೂಕಿಗೆ ಅಭಿವೃದ್ಧಿ ಮಾಡವ್ರೆ. ಅವ್ರು ಗೆದ್ದೇ ಗೆಲ್ತಾರೆ. ನಾವು ಕುಮಾರಸ್ವಾಮಿ ನೋಡಿ ಹಾಕೋದು. ಕುಮಾರಸ್ವಾಮಿ ಪಕ್ಷ ಅಂದರೆ ರೈತರಿಗೆ ತುಂಬ ಹೆಲ್ಪ್ ಮಾಡ್ತಾರೆ. BJP ಅವರು ಏನೂ ಮಾಡಿಲ್ಲ ಸರ್. ಎಲ್ಲ ರೇಟ್ ಎಲ್ಲ ತುಂಬ ಜಾಸ್ತಿ ಆಗಿದೆ. ಹಾಗಾಗಿ ನಾವು ಕುಮಾರಸ್ವಾಮಿ ಅವ್ರು ನೋಡಿಕೊಂಡು ಓಟ್ ಹಾಕ್ತೀವಿ. ಹಾಗಾಗಿ MT ಕೃಷ್ಣಪ್ಪಂಗೆ ಹಾಕ್ತೀವಿ. JDS ನಮಗೆ ಮುಖ್ಯ. ಮಸಾಲೆ ಜಯರಾಮ್ ಅವ್ರನ್ನ ನೋಡಿದರೆ ತುಂಬ ಅಭಿವೃದ್ಧಿ ಕಾರ್ಯಗಳನ್ನ ಮಾಡುತ್ತಾರೆ. ಮತ್ತು ಜನರಿಗೆ ಬೇಗ ಸ್ಪಂದಿಸ್ತಾರೆ. ಯಾವುದೇ ಒಂದು ಏನಾದರೂ ಸರ್ ಇಂಥದ್ದು ಬೇಕು ಅಂತ ಕೇಳಿದ ತಕ್ಷಣ ಒದಗಿಸ್ತಾರೆ, ಪ್ರೊವೈಡ್ ಮಾಡ್ತಾರೆ. ಅದಕ್ಕೆ ತುಂಬ ಹೆಮ್ಮೆ ಆಗುತ್ತೆ. ಈ ಸಲನೂ ಎಲ್ಲರೂ ಅಷ್ಟೇ BJPಗೆ ಮತ ಹಾಕಿ BJPನೇ ಗೆಲ್ಲಿಸಿ ಅಂತ ಕೇಳ್ಕೊತೀನಿ. ಸರಿ, BJP ದಳ ಫೈಟ್ ಐತಣ್ಣ. ಫೈಟ್ ಐತೆ. ನಮ್ಮದು BJP ಸದ್ಯ. ಏನು ಸ್ವಲ್ಪ ರೋಡ್ ಪೋಡ್ ಮಾಡಿದ್ದಾರೆ, ಎಲ್ಲ ಐತೆ, ಸ್ವಲ್ಪ ಸೋಪ್ ಐತೆ, ಪರವಾಗಿಲ್ಲ. BJP ಮೋದಿ ಅಭಿವೃದ್ಧಿ ನೋಡಿ BJP ಓಟ್ ಹಾಕೋದು. BJP ಓಟ್. ನಮ್ಮ ವಿಶ್ವಸಂಸ್ಥೆಯಲ್ಲಿ ನಮ್ಮ ಭಾರತನ ಎತ್ತಿ ಹಿಡಿದಂಥ ಮೋದಿ ಇಷ್ಟು ಪ್ರಧಾನಮಂತ್ರಿ ಆದ್ರೆ ಯಾರು ಮಾಡಿರಲಿಲ್ಲ. ಅವ್ರು ಮಾಡಿದ್ದಾರೆ. ಅದಕ್ಕೋಸ್ಕರ ಮೋದಿ ಮುಖ ನೋಡ್ಕೊಂಡು ನೋಡಿ ಓಟು. ತುರುವೇಕೆರೆ ವಿಧಾನಸಭಾ ಕ್ಷೇತ್ರದಲ್ಲಿ ಗಂಡು ಮೆಟ್ಟಿದ ಯಾವುದಾದ್ರೂ ಒಂದು ಕ್ಷೇತ್ರ ಇದೆ ಅಂದರೆ ಅದು ದಬ್ಬೆಘಟ್ಟ ಕ್ಷೇತ್ರ ಅಂತ ಕರೆಯಲಾಗ್ತಾ ಇರುವಂಥದ್ದು. ಮೊದಲು ಇದು ಕಾಂಗ್ರೆಸ್ನ ಭದ್ರಕೋಟೆ ಆಗಿದ್ದಂಥದ್ದು. ಕೆಲ ದಿನಗಳ ನಂತರ ಈಗ JDSನ ಭದ್ರಕೋಟೆಯಾಗಿ ಪರಿವರ್ತನೆ ಆಗಿರುವಂಥದ್ದು. ಈಗ 2023ರ ಚುನಾವಣೆಗೆ BJP ಹಾಗೆ JDSನ ಎರಡೂ ಕೂಡ ಏನು ಪಕ್ಷಗಳು ಪೈಪೋಟಿಯಲ್ಲಿದೆ ಅನ್ನುವಂಥದ್ದು ದಬ್ಬೆಘಟ್ಟದಲ್ಲಿ ಒಂದು ಇತಿಹಾಸ ಅಂತಲೇ ಹೇಳ್ಬೋದು. ಹಾಗಾದರೆ 2023ಕ್ಕೆ ದಬ್ಬೆಘಟ್ಟ ಮತದಾರರ ಚಿತ್ತ ಯಾವ ನಾಯಕರತ್ತ ಇದೆ, ಯಾವ ಅಭ್ಯರ್ಥಿಯತ್ತ ಇದೆ ಅನ್ನುವಂಥದ್ದು ಬಹಳ ಕುತೂಹಲಕಾರಿಯಾಗಿದೆ. ಬಂದು ದಬ್ಬೆಘಟ್ಟದ ಸರ್ಕಲ್ಗೆ ಹೋಗೋಣ. ಸರ್ಕಲ್ನಲ್ಲಿ ಜನಗಳನ್ನ ಮಾತನಾಡಿಸೋಣ, ಅವರ ಅಭಿಪ್ರಾಯವನ್ನ ಏನು ಅಂತ ಕೇಳಿಸ್ಕೊಂಬರೋಣ. ಸರ್, ಈಗ ನೀವು ದಬ್ಬೆಘಟ್ಟವ್ರೇನಾ? ಇಲ್ಲ, ಪಕ್ಕದವರು. ಯಾರಿಗೆ ಸರ್? ಯಾರಿಗೆ ಅಂತ ಹೇಳೋಕ್ಕಾಗಲ್ಲ. ಏನು ಅನ್ಸುತ್ತೆ ನಿಮ್ಗೆ, ಯಾರು ಗೆಲ್ತಾರೆ? ಯಾರಿಗೆ ಸರ್? ಯಾರು ಬಂದ್ರೆ ನಮಗೆಲ್ಲ ಅದೆಲ್ಲ ಗೊತ್ತಾಗಲ್ಲಪ್ಪ. ಅಲ್ಲ, ಈಗ ಹೋಗಿ ಹೆಂಗಿದೆ ಕ್ಷೇತ್ರ, ಹೆಂಗಿದೆ ದಬ್ಬೆಘಟ್ಟ? ದಬ್ಬೆಘಟ್ಟ ಎಲ್ಲ ಐತೆ ಸ್ವಾಮಿ. 3 ಪಾರ್ಟಿದು ಐತೆ. 3 ಪಾರ್ಟಿ ಐತೆ. ನೀವೇನು ಸರ್ ಕೆಲಸ ಮಾಡೋದು? ನಾವು ರೈತ. ಇಲ್ಲಿ ಚುನಾವಣೆ ನಾವು ಮೂಲ JDSನವರು. JDSನವರಾಗಿದ್ದರಿಂದ ಕೃಷ್ಣಪ್ಪನವರು ಕಳೆದ 15 ವರ್ಷದಿಂದ ಅವರೇ MLA ಆಗಿದ್ದರು. ಈ 5 ವರ್ಷದಲ್ಲಿ ಇವರು ಜಯರಾಮಣ್ಣರ MLA ಆಗಿದ್ದಾರೆ. ಕಳೆದ 15 ವರ್ಷದಿಂದ ಕೃಷ್ಣಪ್ಪನವ್ರು ಮಾಡಿರ್ತಕ್ಕಂಥ ಕೆಲಸಗಳು ಏನೇನು ಅಂದರೆ, ಈ ಊರಿಗೆ ಒಂದು ಹಾಸ್ಪಿಟ್ಲು, ಗೌರ್ಮೆಂಟ್ ಹಾಸ್ಪಿಟ್ಲು ತಂದಿದ್ದಾರೆ, ಆಯುರ್ವೇದಿಕ್ ಹಾಸ್ಪಿಟ್ಲು ತಂದಿದ್ದಾರೆ, ಕೃಷಿ ಆಫೀಸ್ ತಂದಿದ್ದಾರೆ, ಕಸ್ತೂರಬಾ ಹಾಸ್ಟ್ಲು ತಂದಿದ್ದಾರೆ, BCM ಹಾಸ್ಟ್ಲು ತಂದಿದ್ದಾರೆ. ಅವ್ರು ಮಾಡಿರ್ತಕ್ಕಂಥ ಕೆಲಸಗಳು. ಜಯರಾಮಣ್ಣವ್ರು ಇದೊಂದು ರಸ್ತೆ ಮಾಡಿಸೋರು. ಯಾವುದನ್ನು
5 ವರ್ಷದಲ್ಲಿ ಈ ರಸ್ತೆಯನ್ನೊಂದನ್ನು. ಎಸ್ ಸರ್, ದಬ್ಬೆಘಟ್ಟ ಸರ್ಕಲ್ನಲ್ಲಿ ಇರುವಂಥದ್ದು. ಮಾತನಾಡಿಸೋಣ, ಮತದಾರರ ಮನದಾಳದ ಮಾತೇನಿದೆ ಅನ್ನುವಂಥದ್ದು. ಸರ್ ಯಾರಿಗೆ ಸರ್ ನಮಸ್ಕಾರ ಸರ್. ಸರ್ 15 ವರ್ಷ ಆಯಿತು. 15 ವರ್ಷದಿಂದ ಒಂದೇ ಒಂದು ರೋಡ್ ಆಗಿರಲಿಲ್ಲ. ಇವತ್ತು ಜಯರಾಮಣ್ಣಗಿದ್ದು ಒಂದು 5 ವರ್ಷ ಆಗಿರೋದು. 5 ವರ್ಷದಲ್ಲಿ 4 ವರ್ಷ ತುಂಬಿಸ್ಯಾರೆ. ಒಂದು ಒಳ್ಳೆ ಉತ್ತಮವಾದ ರೋಡ್ ಆಗಿದೆ. ಪ್ರತಿ ಒಂದು ಹಳ್ಳಿಗೂ ಒಂದೊಂದು CC ರೋಡ್ ಆಗಿದೆ. ಮತ್ತು ಈಗ ಮೊನ್ನೆ ಗೂರ್ಲು ಮಠದಲ್ಲೆಲ್ಲ ಮಾಡಿದ್ದಾರೆ. ಮತ್ತು ಹೆಣ್ಮಳ್ಳಿ, ದಬ್ಬೆಟ್ಟ, ಬೆನ್ನಿಂಕೆರೆ, ಬಿಗ್ನಿನಹಳ್ಳಿ, ಪ್ರತಿಯೊಂದು ಊರಿಗೂ ಪ್ರತಿಯೊಂದು CC ರೋಡ್ ಮಾಡಿದ್ದಾರೆ. CC ರೋಡ್ ಅಂತಂದರೆ ಉತ್ತಮ CC ರೋಡು. ತುರುವೇಕೆರೆಯಿಂದ ಬೆನ್ನಿಂಕೆರೆವರೆಗೂ ಒಳ್ಳೆ ರೋಡ್ ಮಾಡಿದ್ದಾರೆ. ಜಯರಾಮಣ್ಣರು ಅಭಿವೃದ್ಧಿ ಅಧಿಕಾರ ಮತ್ತು ಸರಳ ಸಜ್ಜನಿಕೆ ಅಂಥ ಒಳ್ಳೆಯ ಮನುಷ್ಯ, ಅಂಥ ಒಬ್ಬ MLA ನಮಗಿಲ್ಲಿ ಈಗ ಈ ತಾಲೂಕಲ್ಲಿ ಸಿಕ್ಕಿರೋದು ನಮ್ಮ ಭಾಗ್ಯ ಅಂತ ನಾವು ಹೇಳೋಕ್ಕೆ ಇಷ್ಟಪಡ್ತೀವಿ. JDS ಅಣ್ಣ, ಪಕ್ಕ JDS. ಕೆರೆ ನೀರು ತಂದವರು ಎಲ್ಲ ಮಾಡಿದವರು JDS ಬರೋದಿಲ್ಲ. ಹಾಂ ಸರ್, ನಾವು JDS ನಮ್ಮೂರಿನಲ್ಲಿ ಅಭಿವೃದ್ಧಿ ಕೆಲಸ ಮಾಡಿರೋದು ಹೆಚ್ಚಿಗೆ 15 ವರ್ಷ MT ಕೃಷ್ಣಪ್ಪನವರಿದ್ದರು. ನಮ್ಮ ಹೋಬಳಿಗೆ ಸಾಕಷ್ಟು ಕೆಲಸ ಮಾಡಿದ್ದಾರೆ. ಎಲ್ಲಿ ನೋಡ್ಕೊಳ್ಳಿ ನೀವು, ಒಂದು ಹಾಸ್ಟೆಲ್ ಆಗಲಿ, ಒಂದು ಹೈಸ್ಕೂಲ್ ಆಗಲಿ, ಒಂದು ಆಯುರ್ವೇದಿಕ್ ಆಸ್ಪತ್ರೆ ಆಗಲಿ, ಒಂದು ಜನರಲ್ ಹಾಸ್ಪಿಟ್ಲೆ ಆಗಲಿ, ಯಾವುದೇ ಒಂದು ಇಲ್ಲಿ ಹೆಣವರಕ್ಕೆ ರಸ್ತೆ ಇರಲಿಲ್ಲ. ಕಣಪ್ಪ, ಯಾಕೆ ಓಟ್ ಹಾಕ್ತೀರಾ ಬಿಜೆಪಿಗೆ ಅಂತ? ನಮ್ಗೇನು ಸೌಲಭ್ಯ ಮಾಡ್ತಾರೆ ಅಂತ ಹಾಕ್ತೀವಿ. ಕಣಪ್ಪ, ನಮ್ದು ಅರಮನೆಯಲ್ಲಿ ಕೆಲಸ ಮಾಡಿದ್ದಾರೆ ಶಾಸಕರು ಈ ಸತಿ. ಮಾಡಿದ್ದಾರೆ. ಊರಿಗೆಲ್ಲ ಅನುಕೂಲ ಆಗಿದೆ. 1 ಕೋಟಿ 30 ಲಕ್ಷ ನಮ್ಮ ಬೆಟ್ಟಕ್ಕೆ ಹಾಕೊಟ್ಟವ್ರೆ, ಅಲ್ಲಿಗೆ ರಂಗನಾಥ ಸ್ವಾಮಿ ಬೆಟ್ಟಕ್ಕೆ. ಅದರಿಂದ ಚೆನ್ನಾಗಿ ಅನುಕೂಲ. ಕ್ಷೇತ್ರದ ಬಾಣಸಂದ್ರ ಪಂಚಾಯಿತಿಯಲ್ಲಿ ಇರುವಂಥದ್ದು ಸರ್ಕಲ್ ಸಮೀಕ್ಷೆ ಬಹಳ ಭರ್ಜರಿಯಾಗಿ ಸಾಗ್ತಾ ಇದೆ. ಜನರ ಅಭಿಪ್ರಾಯವನ್ನು ತಾವೆಲ್ಲರೂ ಕೂಡ ಗಮನಿಸ್ತಾ ಇರುವಂಥದ್ದು. ಯಾವ ಪಕ್ಷದತ್ತ ಜನರ ಚಿತ್ತ ಇರುವಂಥದ್ದನ್ನ ನೀವೆಲ್ಲರೂ ಕೂಡ ಗಮನಿಸ್ತಾ ಇದ್ದೀರಾ. ಬನ್ನಿ, ಬಾಣಸಂದ್ರದಲ್ಲಿ ಯಾವ ರೀತಿ ಆಗಿದೆ ಜನರ ಅಭಿಪ್ರಾಯ ಅನ್ನುವಂಥದ್ದನ್ನ ಕೇಳೋಣ. 3 ಫೈಟ್ ಐತೆ, ಅದರಲ್ಲಿ BJP ಗೆಲ್ಲುತ್ತೆ. ಹೌದು, BJP ಪಕ್ಕ. ಯಾರಿಗೆ ಹೇಳ್ತಾರೆ ಅಂತ ಹೇಳೋಣಪ್ಪ, ನಾವು ಯಾರಿಗೆ ಹೇಳ್ತಾರೆ ಅಂತ ಹೇಳೋಣ ಸಮಯ ಎಲ್ಲವೂ ಇದ್ದೇ ಇರ್ತವೆ. 3 ಇದ್ದಾವೆ ಅಣ್ಣ. 100ಕ್ಕೆ 100 ಭಾಗ MT ಕೃಷ್ಣಪ್ಪ ಅವ್ರು ಗೆಲ್ತಾರೆ. ಗೊತ್ತಿಲ್ಲ ಸರ್, ಎಲ್ಲರೂ ಇದ್ದಾರೆ. ಯಾರು ಒಳ್ಳೆ ಕೆಲಸ ಮಾಡ್ತಾರೋ ಅವ್ರಿಗೆ ಹಾಕ್ತೀವಿ. ನಮ್ಮ ಭಾಗದಲ್ಲಿ ಸಾಮಾನ್ಯ BJPನೇ. ಈಗ BJP ಕಾಂಗ್ರೆಸ್ ಅಂತ ಏನಿಲ್ಲ, ವ್ಯಕ್ತಿಗತವಾಗಿ ನೋಡ್ಕೊಂಡ್ರೆ ಕೆಲಸ ಸರಿ BJP, ನಾವು ಕಾಂಗ್ರೆಸ್ಸು ಆದರೂ ಕೆಲಸಗಳು ಸಿಕ್ಕಾಪಟ್ಟೆ ಕೆಲಸಗಳು ಮಾಡ್ಯಾರೆ ಜಯರಾಮಣ್ಣವರು. ಅದರಿಂದ ನೆಕ್ಸ್ಟ್ ಅವರೇ ಬರ್ಬೋದು ಅನ್ನಿಸ್ತಾ ಇತ್ತು. ಎಸ್, ನಾನು ದನ್ನಿನ ಶೂರದ ಬಗ್ಗೆ ಹೇಳ್ತಾ ಇದ್ದೆ. ಇಲ್ಲಿರುವಂಥ ಒಂದು ಗ್ರಾಮ ದೇವತೆ ಹೊನ್ನಮ್ಮ ದೇವಿ, ಐತಿಹಾಸಿಕ ಒಂದು ಹಿನ್ನೆಲೆ ಉಳ್ಳಂತಹ ಹೊನ್ನಮ್ಮ ದೇವಿಗೆ ಬಹಳಷ್ಟು ಭಕ್ತಾದಿಗಳಿರುವಂಥದ್ದು. ಹಾಗೆ ಸೋಮನ ಕುಣಿತ, ಇಡೀ ರಾಜ್ಯದಲ್ಲಿ ಒಂದು ಬಹಳಷ್ಟು ಪ್ರಸಿದ್ಧವಾಗಿರುವಂಥ ಸೋಮನ ಕುಣಿತ ದನ್ನಿನ ಶೂರದ್ದೇ. ಎಸ್, ತುರುವೇಕೆರೆ ವಿಧಾನಸಭಾ ಕ್ಷೇತ್ರ ದನ್ನಿನ ಶೂರ ಒಂದು ಸೋಮನ ಕುಣಿತಕ್ಕೆ ಪ್ರಸಿದ್ಧ ಆಗಿರುವಂಥದ್ದು. ಬನ್ನಿ, ಇಲ್ಲೊಂದು ಅಂಗಡಿ ಇದೆ, ಮಾತನಾಡಿಸ್ತಾ ಹೋಗೋಣ. ಸರ್, ಇಲ್ಲೇ ತಾವು? ಹೌದು ಸರ್. ಹೇಗಿದೆ ಸರ್ ತುರುವೇಕೆರೆ, ಯಾರು ಗೆಲ್ಬೋದು? MT ಕೃಷ್ಣಪ್ಪ ಅವರು ಸರ್, JDS. ನೀವು ಸರ್? JDS MT ಕೃಷ್ಣಪ್ಪ ಗೆಲ್ತಾರೆ. ಹೇಗಿದೆ ಸರ್ ಅಭಿವೃದ್ಧಿ? ಕೃಷ್ಣಪ್ಪರು 3 ಸರಿ ML ಆಗಿದ್ದಾಗ ಭಾಳ ಅವರು 100 ಕೋಟಿ ರೂಪಾಯಿ ಅಭಿವೃದ್ಧಿ ಮಾಡಿ, ಅದರಲ್ಲೂ ನಮ್ಮೂರಲ್ಲಿ ತುಂಬ ಚೆನ್ನಾಗಿ ಮಾಡಿದ್ದಾರೆ. ಇವತ್ತು ಕಾಲೇಜ್ ಇರ್ಬೋದು, KEB ಆಫೀಸ್ ಇರ್ಬೋದು, ಸುವರ್ಣ ಗ್ರಾಮದಲ್ಲಿ 1 ಕೋಟಿ ರೂಪಾಯಿ ಒಳಚರಂಡಿ ವ್ಯವಸ್ಥೆ ಇರ್ಬೋದು, ಸುಮಾರು ಕೆಲಸ ಮಾಡಿದ್ದಾರೆ. ಇಲ್ಲೇ ಇದಕ್ಕೆಲ್ಲ ತುಂಬ ಚೆನ್ನಾಗಿ ಕೆಲಸ ಮಾಡಿದ್ದಾರೆ. ಈಗಿರೋ ML ನಮ್ಮ ಭಾಗದಲ್ಲಿ ಏನೂ ಮಾಡಿಲ್ಲ. 5 ವರ್ಷದಲ್ಲಿ ನಮ್ಮ ಭಾಗಕ್ಕೆಲ್ಲ ಬೇರೆ ಕಡೆ ಎಲ್ಲ ಮಾಡಿವ್ರೆ ಅಂತ ಹೇಳ್ತಾರೆ, ನಮ್ಮ ಭಾಗದಲ್ಲಿ ಏನೂ ಮಾಡಿಲ್ಲ. ಕುಮಾರಣ್ಣ ನಾಯಕತ್ವ 20 ತಿಂಗಳು ಮತ್ತು 14 ತಿಂಗಳು ನಾಯಕತ್ವ 34 ತಿಂಗಳು ನಡೀತಲ್ಲ, ಅದು ಭಾಳ ವಿಶೇಷವಾದ ಇದು ಕೊಡ್ತು. ಅದರಿಂದ ಈ JDS ಕೃಷ್ಣಪ್ಪರು ಗೆಲ್ತಾರೆ. ಇಲ್ಲೊಬ್ರು ಯುವಕರಿದ್ದಾರೆ, ಬನ್ನಿ ಮಾತಾಡ್ಸೋಣ. ಸರ್, ಯಾರಿಗೆ ಅಂತ? ಸರ್, ಈ ಬಾರಿ ಮತ್ತೊಮ್ಮೆ ಮಸಾಲೆ ಜಯರಾಮಣ್ಣ ಅಂತ ನಮ್ಮ ತಾಲೂಕಿನ ಶಾಸಕರಾಗಿ ಕಳೆದ ಬಾರಿ 2018ರಲ್ಲಿ ಗೆದ್ದಿದ್ದಂಥ ಜಯರಾಮಣ್ಣವ್ರಿಗೆ ಈ ಬಾರಿ ಕೂಡ ನಾವು ಅವ್ರಿಗೆ ಒಲವು ತೋರಿಸಿದ್ದೀವಿ. ಮಸಾಲೆ ಜಯರಾಮಣ್ಣವರು ಸರ್, ಈ ಬಾರಿ ಕಳೆದ ಬಾರಿ ಆಕಸ್ಮಿಕವಾಗಿ ಮಸಾಲೆ ಜಯರಾಮವ್ರು ಗೆದ್ದಿರ್ತಾರೆ. ಅವರೇನು ಗೆಲ್ಲಬೇಕು ಅಂತ ಗೆಲ್ಲ, ಏನೋ ಒಂದು ಕೃಷ್ಣಪ್ಪ ಅವ್ರ ಮೇಲೆ ಒಂದು ಥರ ಬೇಜಾರು ಅಲೆನಲ್ಲಿ ಗೆದ್ದಿರೋದು ಅಷ್ಟೇ.
ಬಟ್ ಈ ಬಾರಿ ಒಂದು ಸುಮಾರು ಹೋಸತಿ ಒಂದು ಸಾವಿರ ಚಿಲ್ಲರೆ ಓಟ ನಾವು ಸೋತಿರೋದು. ಈ ಬಾರಿ 10,000 ಓಟ ಲೀಡಿಂಗಲ್ಲಿ ನಾವು ಗೆಲ್ತೀವಿ ಸರ್. ಎಂ ಟಿ ಕೃಷ್ಣಪ್ಪ ಅವ್ರು ಗೆಲ್ತಾರೆ ಸರ್. ಆಯಿಲ್ ಮಿಲ್ಲು ತುಂಬ ಚೆನ್ನಾಗಿ ನಡೀತಾ ಇದೆ ಸರ್. 1 ಲೀಟ್ರು ಕೊಬ್ಬರಿ ಎಣ್ಣೆ, ಪ್ಯೂರ್ ಕೊಬ್ಬರಿ ಎಣ್ಣೆ 220 ರೂಪಾಯಿಗೆ ಮಾರಬೇಕು. ಒಳ್ಳೆ ಪ್ಯೂರ್ ಎಣ್ಣೆ ಕೊಡ್ತೇನೆ. 350 ರೂಪಾಯಿ ಪ್ಯೂರ್ ಕಡಲೆಕಾಯಿ ಎಣ್ಣೆ, 3 kgಗೆ 1 kg ಎಣ್ಣೆ ಬರುತ್ತೆ. ಅದರಿಂದ 350 ರೂಪಾಯಿಗೆ ಹಿಂಡಿ ಉಳಿಸ್ಕೊಂಡು ಒರಿಜಿನಲ್ ರೈಟಿಗೆ ಕೊಡ್ತಾಯಿದ್ದೀವಿ. ಪ್ಯೂರಾಗಿ JDS ಹಾಕಬೇಕು ಅಂತ. ನಮ್ಮ ಶಾಸಕ ಮಸಾಲ ಜಯರಾಮಣ್ಣವರು ವನಾದೇವಿ ರಥ ನೀಟಾಗಿ ಇರಲಿ ಅಂತೇಳಿ 30 ಲಕ್ಷ ರೂಪಾಯಿಗೆ CC ರೋಡ್ ಮಾಡಿದ್ದಾರೆ. ಅದಕ್ಕಿಂತ ನಮಗೆ ನಮ್ಮ ತಾಯಿಗೆ ಮಾಡಿದ ಮೇಲೆ ನಮಗೆ ಮಾಡ್ದಂಗೆ. ನಾವು ಮಸಾಲ ಜಯರಾಮಣ್ಣ ಇಡೀ ನಮ್ಮ ಕುಟುಂಬ ವರ್ಗಲ್ಲ, ಇಡೀ ನಮ್ಮ ಸುತ್ತಮುತ್ತ ಜನಸಂಖ್ಯೆನೇ ಇದ್ದದ್ದು ಕುಣಿತಾ ಇದೆ. ಎಸ್ ವೀಕ್ಷಕರೇ, ಈಗ ನಾನು ದಂಡಿನ ಶಿವರದ ಹೊನ್ನಮ್ಮ ದೇವಿ ದೇವಸ್ಥಾನದ ಬಳಿ ಇದ್ದೇನೆ. ಎಸ್, ಕೊನೆಯದಾಗಿ ಸಂಜೆ ಈಗ ಸುಮಾರು 7:30 ಆಗಿದೆ. ಬೆಳಗ್ಗೆ ಶುರುವಾದಂಥ ಒಂದು ಸರ್ಕಾರ ಸಮೀಕ್ಷೆ ಈಗ 7:30ಗೆ ಹೊನ್ನಮ್ಮ ದೇವಿ ದೇವಸ್ಥಾನಕ್ಕೆ ಕೊನೆಗೊಂಡಿರುವಂಥದ್ದು. ನಿಜಕ್ಕೂ ಕೂಡ ಒಂದು ಬಹಳ ದೊಡ್ಡ ಮಟ್ಟಿಗೆ ಇಲ್ಲಿ ಚುನಾವಣಾ ಕಾವೇರಿ ರಂಗೇರ್ತಾ ಇದೆ ಅನ್ನುವಂಥದ್ದನ್ನ ತಾವು ಗಮನಿಸ್ತಾ ಇದ್ದೀರಾ. ಸುಮಾರು 240 ಕಿಲೋಮೀಟರ್ ಸಮೀಕ್ಷೆಯನ್ನು ಅಮೋಕ್ ಟಿವಿ ಒಂದು ಇತಿಹಾಸ ಅಂತಲೇ ಹೇಳ್ಬೋದು. 240 ಕಿಲೋಮೀಟರ್ ಸಮೀಕ್ಷೆಯನ್ನು ಮಾಡಿರುವಂಥದ್ದು ಮಾಧ್ಯಮ ಲೋಕದ ಇತಿಹಾಸ ಅಂತಲೇ ಹೇಳ್ಬೋದು. ಎಸ್, ಈಗಾಗಲೇ ಇದು ಗಮನಿಸಿದ್ರೆ ಒಂದು ಮಸಾಲೆ ಜಯರಾಮ್ ಅವರ ಒಂದು ಅಭಿವೃದ್ಧಿ ಕೆಲಸಗಳಾಗಿರ್ಬೋದು 1650 ಕೋಟಿ ತೆಗೆದುಕೊಂಡ್ಬಂದಿದ್ದಾರೆ, ಮುಂದೇನೂ ಕೂಡ ಮಾಡ್ತಾರೆ, ಅದಕ್ಕೆ ನಮ್ಮ ವಿಶ್ವಾಸ ಇದೆ ಅನ್ನುವಂಥದ್ದು ಕೆಲವು ಮತದಾರರ ಒಂದು ಮಾತಾಗಿರುವಂಥದ್ದು. ಇನ್ನು ಕೆಲವರು JDSನಿಂದ ಒಂದು 15 ವರ್ಷಗಳ ಕಾಲ ಅವರು ಶಾಸಕರಾಗಿ ಕೆಲಸ ಮಾಡಿದ್ದಾರೆ, ಇನ್ನೂ ಕೂಡ ಅವ್ರಿಗೆ ಅವಕಾಶ ಇದೆ, ನಾವು MT ಕೃಷ್ಣಪ್ಪ ಅವ್ರಿಗೆ ನಾವು ಮತ ಹಾಕ್ತೇವೆ ಅನ್ನುವಂಥದ್ದು. ಒಟ್ಟಾರೆ ಇಲ್ಲಿ ಕಂಡು ಬಂದಿದ್ದಿಷ್ಟೇ, ತುರುವೇಕೆರೆ ವಿಧಾನಸಭಾ ಕ್ಷೇತ್ರದಲ್ಲಿ JDS ವರ್ಸಸ್ BJP 2000 ಮತಗಳಿಂದ ಜಯಬೇರಿ ಸಾಧಿಸ್ಬೋದು, ಅಥವಾ JDS 2000 ಮತಗಳಿಂದ ಜಯಬೇರಿ ಸಾಧಿಸ್ಬೋದು. ಒಟ್ಟಾರೆ ನೆಕ್ ಟು ನೆಕ್ ಫೈಟ್ ಇರುವಂಥದ್ದು BJP ಹಾಗೂ JDS ಮಧ್ಯೆ ಅನ್ನುವಂಥದ್ದು ಈ ಒಂದು ಸಮೀಕ್ಷೆಯ ಒಂದು ಕಂಪ್ಲೀಟ್ ಒಂದು ಫಲಿತಾಂಶ ಅಂತಲೇ ಹೇಳ್ಬೋದು. ಇಲ್ಲಿ ಕಾಂಗ್ರೆಸ್ಗೆ ಸ್ವಲ್ಪ ಹಿನ್ನಡೆ ಸಾಧಿಸ್ಕೊಳ್ತಾ ಇದೆ, ಯಾಕೆಂದರೆ ಕಾಂಗ್ರೆಸ್ನ ಹೊಸ ಅಭ್ಯರ್ಥಿ ಆಗಿರ್ಬೋದು, ಇನ್ನೂ ಕೂಡ ಕಾಂಗ್ರೆಸ್ ಸಂಘಟನೆ ಆಗಬೇಕು ಅನ್ನುವಂಥದ್ದು ಕೆಲ ಮತದಾರರ ಮಾತಾಗಿರುವಂಥದ್ದು. ಎಸ್, ಇದಿಷ್ಟು ಒಂದು ಅಮೋಘ ಸಮೀಕ್ಷೆ ಮತ್ತು ಸರ್ಕಾರ ಸಮೀಕ್ಷೆಯ ಒಂದು ಫಲಿತಾಂಶ ಆಗಿತ್ತು. ನೋಡ್ತಾ ಇರಿ ಅಮೋಘ ಟಿವಿ, ಎಂದೆಂದಿಗೂ ನಿಮ್ಮೊಂದಿಗೆ.